ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪ್ರಜ್ಞಾವಂತ ನಾಗರಿಕರ ಬಹಿರಂಗ ಪತ್ರ ಅಂತ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಸಂತ್ರಸ್ತರ ಫೋಟೋ ವಿಡಿಯೋವನ್ನ ಇಟ್ಕೊಂಡಿರೋದು, ಆರೋಪಿಗಳ ವಿರುದ್ಧ ದೂರು ಕೊಡದಂತೆ ಬೆದರಿಸೋದು, ಅಪಹರಿಸೋದು ಈ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಹಗರಣ ಇದು. ಪ್ರಕರಣವನ್ನ ಚುನಾವಣಾ ಲಾಭಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ದೇವೇಗೌಡರ ಕುಟುಂಬ ರಾಜಕೀಯ ಲಾಭ ಮಾಡಿಕೊಳ್ತಾ ಇದೆ. ಪ್ರಕರಣ ಹೊರಬಂದ ತಕ್ಷಣ ಟಿಕೆಟ್ ಕೊಡಬಾರದಿತ್ತು. ಪ್ರಜ್ವಲ್ ರೇವಣ್ಣ ಮೇಲೆ ಕಣ್ಗಾವಲು ಹಾಕಿಲ್ಲ. ಸರ್ಕಾರದ ಮೇಲೆ ವಿಶ್ವಾಸವಿಟ್ಟಂತ ಮಹಿಳೆಯರು ಸುರಕ್ಷಿತರಾಗಿದ್ದಾರಾ? ಪ್ರಕರಣದ ವಿಡಿಯೋಗಳು ಲಕ್ಷಾಂತರ ಜನರಿಗೆ ತಲುಪಿದ್ದಾರೆ. ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ರೇವಣ್ಣ ವಿಧಾನಸಭೆಯ ಸದಸ್ಯತ್ವವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಬೇಕು. ಪ್ರಜ್ವಲ್ ಕೇಸ್ ಎಸ್ಐಟಿ ತನಿಖೆ ಕಾಲಮಿತಿಯ ಒಳಗಡೆ ನಡೆಯಬೇಕು, ನಿಷ್ಪಕ್ಷಪಾತವಾಗಿ ನಡೆಯಬೇಕು, ಯಾರ ಮೇಲೂ ಮುಲಾಜಿಟ್ಕೊಳ್ಳಬಾರದು ಅಂತ ಅಷ್ಟೂ ಜನ ಸಾಹಿತಿಗಳು ಮನವಿ ಮಾಡಿಕೊಂಡಿದ್ದಾರೆ. ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಹನುಮಂತ್, ಈಗ ಒಟ್ಟು 107 ಜನ, ಅದರಲ್ಲಿ ಸಾಹಿತಿಗಳು ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಇವರೆಲ್ಲರೂ ಒಂದು ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅಂತ, ಏನೆಲ್ಲ ಉಲ್ಲೇಖ ಇದೆ ಆ ಪತ್ರದಲ್ಲಿ? ವಾಸುದೇವ್, ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೂ ಅದಾದ ನಂತರದಲ್ಲಿ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳ ವಿಚಾರವಾಗಿ ನಾಡಿನ ಸಾಕ್ಷಿ ಪ್ರಜ್ಞೆಗಳಾದಂತಹ ಸಾಹಿತಿಗಳಾಗಿರ್ಬೋದು, ಸಾಮಾಜಿಕ ಹೋರಾಟಗಾರರು ಹಾಗೂ ಬರಹಗಾರರು ಸೇರಿದಂತೆ ಒಟ್ಟು 107 ಜನ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು, ಈ ಪ್ರಕರಣದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ನಿಲುವುಗಳು, ಸರ್ಕಾರದ ನಡೆಗಳು, ಅದರ ಜೊತೆಗೆ ರಾಜಕೀಯ ನಾಯಕರು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತೆ ಜೆಡಿಎಸ್ ಆಗಿರ್ಬೋದು, ರಾಜಕೀಯ ನಾಯಕರು ಈ ಪ್ರಕರಣದಲ್ಲಿ ರಾಜಕೀಯ ಮಾಡಿದಂತಹ ವಿಚಾರಕ್ಕೆ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸೇರಿದಂತೆ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಂತೆ ಒಟ್ಟಾರೆ ಈ ಪ್ರಕರಣದಲ್ಲಿ ದೇವೇಗೌಡರ ಕುಟುಂಬದ ವಿಚಾರಕ್ಕೂ ಕೂಡ ಒಂದಷ್ಟು ಬೇಸರದ ನುಡಿಗಳನ್ನ ಆ ಒಂದು ಪತ್ರದಲ್ಲಿ, ಸುದೀರ್ಘ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ವೈರಲ್ ಆಗ್ತಿರುವಂತಹ ವಿಡಿಯೋಗಳೇನಿದಾವೆ ಅದರ ವಿರುದ್ಧ ದೂರು ಕೊಡದಂತೆ ಬೆದರಿಸುವಂತ ಕೆಲಸಗಳಾಗ್ತಾ ಇದಾವೆ. ಅದನ್ನು ಕೂಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ಟಾಪ್ ಮಾಡಬೇಕು. ಅದರ ಜೊತೆಗೆ ಯಾರೆಲ್ಲ ವಿಡಿಯೋ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಬೇಕು. ಪ್ರಮುಖವಾಗಿ ಸರ್ಕಾರದ ಮೇಲೆ ಮಹಿಳೆಯರು ಯಾವ ರೀತಿಯ ವಿಶ್ವಾಸವನ್ನ ಇಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂದು 5 ದಿನಗಳು ಕಳೆದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕಣ್ಗಾವಲನ್ನ ಇರಿಸಲಾಗಿರಲಿಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಮಹಿಳೆಯರು ಯಾವ ರೀತಿಯ ವಿಶ್ವಾಸವನ್ನು ಇಟ್ಕೊಳ್ಬೇಕು ಅನ್ನುವಂತ ಪ್ರಶ್ನೆಯೂ ಕೂಡ ಸಾಹಿತಿಗಳ ವಲಯದಲ್ಲಿ ಮೂಡಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ಸಾಂವಿಧಾನಿಕ ಹುದ್ದೆಗಳನ್ನು ಎಲ್ಲವೂ ಕೂಡ ಅನುಭವಿಸಿ ಈ ರೀತಿಯ ಮುಂದುವರೆಸಿರುವಂತದ್ದು, ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ಆ ಕಾರಣಕ್ಕಾಗಿ ಎಚ್.ಡಿ. ರೇವಣ್ಣ ಅವರ ಏನಿದೆ ಸದಸ್ಯತ್ವ ಏನಿದೆ, ವಿಧಾನಸಭೆ ಸದಸ್ಯತ್ವ, ಆ ಸದಸ್ಯತ್ವವನ್ನು ಕೂಡ ತಾತ್ಕಾಲಿಕವಾಗಿ ರದ್ದು ಮಾಡಬೇಕು. ಜೊತೆಗೆ ಎಸ್ಐಟಿ ತನಿಖೆ ಏನಿದೆ, ಈ ಎಸ್ಐಟಿ ತನಿಖೆಯನ್ನ ಕಾಲಮಿತಿಯೊಳಗೆ ಮುಗಿಸಬೇಕು. ಅದರ ಜೊತೆಗೆ ಯಾರೆಲ್ಲ ಅಪರಾಧವನ್ನ ಮಾಡಿದ್ದಾರೆ, ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಬೇಕು ಅನ್ನೋ ಒತ್ತಾಯವನ್ನ ಒಂದು ಕಡೆಗೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಪ್ರಮುಖವಾಗಿ ಈ ವಿಚಾರದಲ್ಲಿ ಯಾರೆಲ್ಲ ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ ಅವರಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನ ಸಾಹಿತ್ಯಗಳೆಲ್ಲರೂ ಕೂಡ ಮಾಡಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.